ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ರಸ್ತೆ ಗುಂಡಿಯ ಹಾವಳಿ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಸೊ ನಾವು ಜಿಬಿಎ ಚುನಾವಣೆಗೆ ರೆಡಿಯಾಗಿದ್ದೇವೆ. ಜಿಬಿಎ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲುತ್ತೆ, ಭವಿಷ್ಯವನ್ನ ನುಡಿದಿದ್ದಾರೆ. ಹೊಸದಾಗಿ ಏನಾದ್ರು ಜೊತೆ ಬಂದ್ಬಿಟ್ರ ಅಂತ ತುಂಬ ಫ್ರೀ ಆಗಿದ್ದೀರಲ್ಲ, ಅದಕ್ಕೆ ಮೋಸ್ಟ್ಲಿ. ಪಬ್ಲಿಕ್ ಟಿವಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಜಿಬಿಎ ಚುನಾವಣೆ ಜೂನ್ ಒಳಗಡೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ನಮ್ಮ ಜೊತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿದ್ದಾರೆ. ಸರ್, ಜಿಬಿಎ ಚುನಾವಣೆ ಜೂನ್ ಒಳಗಡೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ, ಏನು ಹೇಳಿಕ್ ಬಯಸ್ತೀರಾ? ನಾವು ರೆಡಿ ಇದ್ದೀರಿ. ನಾವು 198 ಮಾಡಿದ್ರು ರೆಡಿ ಇದ್ದೀರಿ. ಇವ್ರೇನು ಮಾಡಿದ್ದಾರೆ 5, ನಾವು ವಿರೋಧ ಮಾಡಿದ್ದೀರಿ ಅದಕ್ಕೆ. ಆದರೂ ಕೂಡ ಚುನಾವಣೆಗೆ BJP ರೆಡಿ ಇದೆ. ಕರ್ನಾಟಕದಲ್ಲಿ ಇವರು ತೋಡಿರೋ ಹಳ್ಳಗಳು, ಇವರು ಬೆಂಗಳೂರಲ್ಲಿ ಮಾಡಿರೋ ಅನಾಹುತಗಳು, ಕಸದ ರಾಶಿ, ಬೆಲೆ ಏರಿಕೆ, ಮನೆ ಟ್ಯಾಕ್ಸ್ ಹಾಕಿದ್ದೀರಾ, ಗಾರ್ಬೇಜ್ ಟ್ಯಾಕ್ಸ್ ಹಾಕಿದ್ದೀರಾ, ಎಲ್ಲ ಟ್ಯಾಕ್ಸ್ಗಳು ಹೊರೆಯನ್ನು ಹಾಕಿದ್ದೀರಾ. ಕಾಂಗ್ರೆಸ್ ಇಲ್ಲಿ ಬೋರ್ಡ್ಗೂ ಬರೋಲ್ಲ. BJPಗೆ ಗೆಲ್ಲೋಕ್ಕೆ ಒಳ್ಳೆಯ ಅವಕಾಶ. ಮತ್ತೆ ಅಧಿಕಾರ ಹಿಡಿಬೇಕನ್ನೋ ನಿಟ್ಟಿನಲ್ಲಿ ತಂತ್ರಗಾರಿಕೆ ಗ್ಯಾರಂಟಿ ನಾವು ಅಧಿಕಾರವನ್ನು ಹಿಡಿತೀವಿ. ಮೈತ್ರಿನ ಸಿಂಗಲ ಅದನ್ನು ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತುಗಳು. ಕ್ಯಾಮ್ರಾಮನ್ ಶರತ್ ಜೊತೆ ಮಸೂದ್, ಪಬ್ಲಿಕ್ ಟಿವಿ, ಬೆಂಗಳೂರು. ಕಾಂಗ್ರೆಸ್ನವ್ರು ಗುಂಡಿ ತೋಡಿದ್ದಾರೆ, ಅದರಲ್ಲಿ ನೀವು ಹೋಗ್ಬಿಟ್ಟು ಹಗಲಿನಲ್ಲಿ ಹೋಗಿ ಬೀಳಿ. ಅದನ್ನೇ ಮಾಡ್ತಾರದಲ್ವ BJP, ವಿರೋಧ ಪಕ್ಷವಾಗಿ ಕೂತ್ಕೊಂಡಿಲ್ಲಿ. ಅವ್ರು ಹಳ್ಳ ತೋಡ್ತಾರೆ, ಇವ್ರು ಹೋಗಿ ಬೀಳ್ತಾರೆ. ಆದರೆ